ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಯಾವ ಥರ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಕುಚ್ಚು. ಇದಕ್ಕೆ ಪರ್ಲ್ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸು, ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರು, ಹಾಗೆ ಇನ್ನೊಂದು ಪಿಂಕ್ ಕಲರು ತೊಗೊಂಡಿದ್ದೀನಿ. ಇದನ್ನು ಬಿಗ್ ಹೋಲ್ ಇರೋ ನೀಡಲ್ಗೆ 70 ಎಳೆನ ಐರನ್ ಮಾಡಿ ಹಾಕ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಹಾಗೆ 2 mm ಸೈಜು ಬೀಡ್ಸ್ ತೊಗೊಂಡಿದ್ದೀನಿ, ಪರ್ಲ್ ತೊಗೊಂಡಿದ್ದೀನಿ. ಹಾಗೆ ಸೀಸರ್ ಬೇಕಾಗುತ್ತೆ ಕಟ್ ಮಾಡೋಕ್ಕೆ. ನಾಟ್ ಹಾಕೋಕ್ಕೆ ಜರಿ ಥ್ರೆಡ್ ಕೂಡ ತೊಗೊಂಡಿದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಒಂದೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ 1 ಫಿಂಗರ್ಗೆ ಒಂದೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಾರಿ ಈ ಥರ ಹಿಡ್ಕೊಂಡು ಸಾರಿನ ಕೆಳಗಡೆಯಿಂದ ನೀಡಲ್ನ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿ ಈ ಥರ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ಇಷ್ಟುದ್ದ ಬಿಟ್ಕೋಬೇಕು. ಇಷ್ಟುದ್ದ ಬಿಟ್ಕೊಂಡು ಇದನ್ನು ಈಕ್ವಲ್ ಆಗಿ ಈ ಥರ ಡಿವೈಡ್ ಮಾಡ್ಕೋಬೇಕು, ಸಪ್ರೇಟ್ ಮಾಡ್ಕೋಬೇಕು. 2 ಕೈಯಲ್ಲೂ ಈ ಥರ ಸಪ್ರೇಟ್ ಮಾಡಿಕೊಂಡು ಫಸ್ಟು ನಮ್ಮ ರೈಟ್ ಹ್ಯಾಂಡಲ್ಲಿರೋದನ್ನ ಈ ಥರ ಇದ್ರ ಮೇಲೆ ಹಾಕ್ಕೋಬೇಕು. ನೆಕ್ಸ್ಟು ಇದನ್ನು ಈ ಸೈಡ್ ತಗೋಬೇಕು. ಈ ಥರ ಬರುತ್ತೆ ಡಿಸೈನು. ಇದನ್ನು ಇವಾಗ ನಾಟ್ ಹಾಕ್ಕೋಬೇಕು. ನಾನು ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಈ ಥರ ಹಿಡ್ಕೊಂಡು ಇಲ್ಲಿ ಒಂದು 4-5 ನಾಟ್ಸು ಹಾಕ್ಕೋಬೇಕು. ಈ ಥರ 5 ನಾಟ್ಸ್ ಹಾಕ್ಕೋಬೇಕು. ಒಂದು ಸಾರಿಗೆ 2 ದಾರದಲ್ಲಿ ಸಾಕಾಗುತ್ತೆ. ನಾನು ಗ್ರೀನು ಮತ್ತು ಪಿಂಕ್ ಒಂದೊಂದು ತೊಗೊಂಡಿದ್ದೀನಿ. ಈ ಥರ ನಾಟ್ಸ್ ಹಾಕ್ಕೊಂಡು ಇವಾಗ ಕೆಳಗಡೆ ಇಲ್ಲಿ ಹೆಣೆದಿದ್ದೀನಲ್ವ, ಹೆಣ್ತಿರೋ ಈ ಥರ ಸೆಂಟ್ರಲ್ಲಿ ನೀಡಲ್ನ ಹೀಗೆ ಪಾಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಬೀಡ್ಸ್ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಟ್ಕೋಬೋದು. ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಹಾಕ್ಕೋಬೋದು. ಈ ಥರ ಬೀಡ್ಸ್ ಹಾಕಿ ಮತ್ತೆ ಅಲ್ಲೇನೆ ಕೆಳಗಡೆ ಈ ಥರ ನೀಡಲ್ನ ಹಿಂದೆ ಪಾಸ್ ಮಾಡ್ಕೋಬೇಕು. ಆವಾಗ ಈ ಥರ ಬರುತ್ತೆ. ನೆಕ್ಸ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಅಳತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಗ್ರೀನ್ ಒಂದು ಹಾಕಿ ತೋರಿಸ್ತೀನಿ. ಇವಾಗ ಗ್ರೀನ್ ಕೂಡ ಅಷ್ಟೇ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿ ಈ ಥರ ನೀಡಲ್ನ ಮೇಲೆ ತಗೋಬೇಕು. ಇಷ್ಟುದ್ದ ಬಿಟ್ಕೊಂಡು ಇದನ್ನು ಈಕ್ವಲ್ ಆಗಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಸಪ್ರೇಟ್ ಮಾಡಿಕೊಂಡು ಫಸ್ಟು ನಮ್ಮ ರೈಟ್ ಹ್ಯಾಂಡಲ್ಲಿರೋದನ್ನ ಈ ಥರ ಮೇಲೆ ಹಾಕ್ಕೋಬೇಕು. ನೆಕ್ಸ್ಟು ಲೆಫ್ಟ್ ಹ್ಯಾಂಡಲ್ಲಿರೋದು ಆವಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಎಮ್ಮಿಂಗ್ ನೀಡಲಿಂದ ಸೇಮ್ ಅದೇ ಥರ ನಾಟ್ ಹಾಕ್ಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ 4 ನಾಟ್ಸ್ ಹಾಕ್ಕೋಬೇಕು. ನೆಕ್ಸ್ಟು ಕೆಳಗಡೆಯಿಂದ ಹೀಗೆ ಸೆಂಟ್ರಲ್ ಬರೋ ಥರ ನೀಡಲ್ನ ಪಾಸ್ ಮಾಡಿಕೊಂಡು ಇಲ್ಲಿ ಇವಾಗ ಒಂದು ಮಣಿ ಹಾಕೋತೀನಿ. ಈ ಥರ ಹಾಕ್ಕೊಂಡು ಮತ್ತೆ ಅಲ್ಲೇ ಸೆಂಟ್ರಲ್ಲೇ ಬ್ಯಾಕ್ ಸೈಡು ನೀಡಲ್ನ
ತಗೋಬೇಕು. ಆವಾಗ ಈ ಥರ ಡಿಸೈನ್ ಬರುತ್ತೆ. ನೆಕ್ಸ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಈ ಡಿಸೈನ್ನ ನಾನು ಬಿಗ್ನರ್ಸ್ಗಂತಲೇ ತೋರಿಸ್ತಾ ಇದ್ದೀನಿ. ಬೇಬಿ ಕುಚ್ಚು ಹಾಕ್ಕೊಳ್ಳೋರು ಈ ಥರನೂ ಹಾಕ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜ್ಗೆ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಡಿಸೈನು ಈ ಥರ ಬಂದಿದೆ. ಫುಲ್ ಸ್ಯಾರಿ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸ್ಯಾರಿ ಫುಲ್ ಎಂಡ್ವರೆಗೂ ಹಾಕ್ಕೊಂಬಂದಿದ್ದೀನಿ ನಾನು. ಈ ಥರ ಬಂದಿದೆ ಡಿಸೈನು. ಬೇಬಿ ಕುಚ್ಚಿಗಿಂತ ಡಿಫ್ರೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನಾನು 5 ಪಿಂಕ್ ಕಲರ್ ಹಾಕಿದ್ದೀನಿ, 5 ಗ್ರೀನ್ ಕಲರ್ ಹಾಕಿದ್ದೀನಿ. ಸಾಲಿ ಫುಲ್ಲು ಪಿಂಕಲ್ಲೇ ಇದೆ. ನಾನು ಬ್ಲೌಸ್ ಗ್ರೀನಲ್ಲಿರೋದ್ರಿಂದ ಗ್ರೀನ್ ಕಲರು ಮಿಕ್ಸ್ ಮಾಡಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.